ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನಲ್ಲಿ ಅಂಗಡಿ ಮಳಿಗೆಗಳು ಸಂಪೂರ್ಣ ಬಂದ್ ಮಾಡಲಾಯಿತು. ಇದೇ ವೇಳೆ ಎಲ್ಲ ರೈತರು ಹಾಗೂ ಎಲ್ಲ ಅಕ್ಕಪಕ್ಕದ ಹಳ್ಳಿಯವರು ಸೇರಿ ಬಂದ್ ಮಾಡಲು ಸಹಕರಿಸಿದರು. ಹಾಗೆ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಮುಖಂಡರು ಬಂದ್ ಮಾಡಲು ಇಚ್ಛಿಸಿದರು. ಚೇಳೂರು ಕೇಂದ್ರ ಭಾಗದಲ್ಲಿ ತಾಲೂಕು ಕಚೇರಿಗಳನ್ನು ನಿರ್ಮಾಣ ಮಾಡಬೇಕು ಎಂದು ಘೋಷಣೆಗಳ ಮೂಲಕ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಹರಿನಾಥ್ ರೆಡ್ಡಿ, ಜೆಪಿ ಚಂದ್ರಶೇಖರ್ ರೆಡ್ಡಿ, ಎಸ್ವೈ ವೆಂಕಟರಮಣಾರೆಡ್ಡಿ, ಜಿ ನಾರಾಯಣಸ್ವಾಮಿ, ಎಸ್ಆರ್ ಲಕ್ಷ್ಮೀನಾರಾಯಣ, ಕೆಎನ್ ರಾಮಕೃಷ್ಣಾರೆಡ್ಡಿ, ರೆಡ್ಡಪ್ಪ, ಕೆಎನ್ ಸೋಮಶೇಖರ್, ಜಿವಿ ಕೃಷ್ಣಾರೆಡ್ಡಿ, ಪಿವಿ ಅಪ್ಪಿ, ಪಾಪಿರೆಡ್ಡಿ, ವೆಂಕಟೇಶ್, ಆರ್ವಿ ವೆಂಕಟರಮಣಾರೆಡ್ಡಿ, ಕೊಡಿಕೊಂಡ ಸುಬ್ಬಾರೆಡ್ಡಿ, ಸೀನಪ್ಪ, ರೆಡ್ಡಪ್ಪ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು. ವರದಿ ಭಾಸ್ಕರ್, ಚೇಳೂರು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಚೇಳೂರು ಹೋರಾಟ ಸಮಿತಿಗೆ, ಚೇಳೂರು ಹೋರಾಟ ಸಮಿತಿಗೆ ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಎಲ್ಲಿವರೆಗೂ ಇರೋಣ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿ ಹೋರಾಟ, ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು ಅಂತ ನನ್ನ ಹತ್ತಿರದಲ್ಲಿ ಬೇಕು ಅಂತ ಸಿಬ್ಬಂದಿ ಬೇಕೇ ಬೇಕು, ಬೇಕೇ ಬೇಕು. ಹೋರಾಟ, ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಚೇಳೂರು ಹೋರಾಟ ಸಮಿತಿಗೆ, ಚೇಳೂರು ಹೋರಾಟ ಸಮಿತಿಗೆ, ಚೇಳೂರು ಹೋರಾಟ ಸಮಿತಿಗೆ ಇವಾಗ ಸಾರ್ವಜನಿಕರು ಬೇಕು, ಬೇಕು, ಹೋರಾಟ, ಹೋರಾಟ, ಎಲ್ಲಿ ತನಕ ಹೋರಾಟ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಅಯ್ಯಯ್ಯೋ, ಅಯ್ಯಯ್ಯೋ. ಏನಿವತ್ತು ಸ್ವಯಂ ಘೋಷಿತ ಬಂದು ಬೆಂಬಲ ಸೂಚಿಸಲು ಇಲ್ಲಿಗೆ ಬಂದಿರುವಂತಹ ಹರಿನಾಥ್ ರೆಡ್ಡಿ ಅವರೇ, ರಾಮಕೃಷ್ಣ ರೆಡ್ಡಿ ಅವರೇ, ನಾರಾಯಣ ಸ್ವಾಮಿ ಅವರೇ, ಜೆಪಿ ರೆಡ್ಡಿ ಅವರೇ, ವೆಂಕಟರಾಮ ರೆಡ್ಡಿ ಅವರೇ ಹಾಗೂ ಎಲ್ಲ ರೈತ ಸಂಘದ ಮತ್ತು ಎಲ್ಲ ಪಕ್ಷದ ಮುಖಂಡರೇ, ಸಾರ್ವಜನಿಕರೇ, ಇಷ್ಟೊತ್ತು ನಾರಾಯಣ ಸ್ವಾಮಣ್ಣ ಸಂಕ್ಷಿಪ್ತವಾಗಿ ಹೇಳಿದ್ರು. ಯಾರು ಬಲವಂತವಾಗಿ ಇವತ್ತೇನು ಬಂದ್ ಮಾಡ್ತಿಲ್ಲ, ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಎಲ್ಲ ಬುದ್ಧಿವಂತ ಜನ ಇದ್ದಾರೆ ಚೇಳೂರಲ್ಲಿ. ಚೇಳೂರಿಂದ 4-5 ಕಿಲೋಮೀಟರ್ ದೂರದಲ್ಲಿ ಎಲ್ಲ ಒಂದು ಆಡಳಿತ ಅಧಿಕಾರಿಗೆ ಒಂದು ಆಫೀಸ್ಗಳು ಮಾಡಿದ್ರೆ ಎಷ್ಟು ಕಷ್ಟ ಆಗ್ತದೆ ಅಂತ ಅವರೆಲ್ಲರಿಗೂ ಕೂಡ ಗೊತ್ತು. ಆ ವಿಚಾರವಾಗಿ ಅವರೇ ಕೂಡ ಸ್ವಯಂ ಘೋಷಿತ ಬಂದ್ ಮಾಡಿರ್ತಾರೆ. ಬಂಧುಗಳೇ, ಏನಿವತ್ತು ನಾವೆಲ್ಲ ಕೂಡ ಸೇರಿದ್ದೀವಿ. ಅವರವರ ಸ್ವಇಚ್ಛೆಯಿಂದ ಬಂದಿರೋರು, ಯಾರು ಬಲವಂತವಾಗಿ ಬಂದಿಲ್ಲ, ಏನು ಮಾಡಿಲ್ಲ. ಈ ಒಂದು 13ನೇ ತಾರೀಕು ಕೂಡ ಬೃಹತ್ ಪ್ರತಿಭಟನೆ ಮತ್ತು ದಂಡಾಧಿಕಾರಿಗಳು ಮೆಮೊರಾಂಡಮ್ ಮಾಡುವ ಕಾರ್ಯಕ್ರಮ ಕೂಡ ಇರ್ತದೆ ಅಂತ ಈ ಮೊದಲೇ ಕೂಡ ತಿಳಿಸಿರ್ತಾರೆ. ಅದಕ್ಕೆಲ್ಲ ಕೂಡ ನಾವೆಲ್ಲ ಒಗ್ಗಟ್ಟಾಗಿರೋಣ. ಏನು ಗರಿಗರೆಡ್ಡಿಪಾಳ್ಯ ಸರ್ವೆ ನಂಬರ್ ಅಲ್ಲಿ ಏನು ಪಂಚಾಯಿತಿ ಅಭಿವೃದ್ಧಿ, ತಾಲೂಕು ಅಭಿವೃದ್ಧಿ ಒಂದು ಆಡಳಿತವನ್ನು ಅಲ್ಲೇ ಘೋಷಿಸಬೇಕು ಅಂತ ಕೂಡ ನಾವೆಲ್ಲ ಅವತ್ತು ದೃಢವಾಗಿ ಒಂದು ನಿರ್ಧಾರ ಮಾಡಿ ಜಿಲ್ಲಾಧಿಕಾರಿಗಳಿಗಿರ್ಬೋದು, ತಾಲೂಕು ಅಧಿಕಾರಿಗಳಿಗಿರ್ಬೋದು, ಉಸ್ತುವಾರಿ ಮಿನಿಸ್ಟರ್ಗಳಿಗಿರ್ಬೋದು, ಎಲ್ಲರಿಗೂ ಕೂಡ ಮೆಮೊರಾಂಡಮ್ ಕೊಡುವ ಮುಖಾಂತರ ನಾವೆಲ್ಲ ಕೂಡ ಸಂಪೂರ್ಣ ಸಹಕಾರ ಕೊಡೋಣ ಅಂತ ಹೇಳ್ತಾ
ಈ ಬಂದ್ಗೆ ತಾವೆಲ್ಲರೂ ಕೂಡ ಸಹಕರಿಸಿದ್ದೀರಾ. ಎಲ್ಲ ವರ್ತಕರಾಗಲಿ, ಎಲ್ಲ ಒಂದು ಚೇಳೂರು ಸಾರ್ವಜನಿಕರಾಗಲಿ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಹೋರಾಟ ಸಮಿತಿ. ಹೋರಾಟ ಹೋರಾಟ ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಚೇಳೂರು ಹೋರಾಟ ಸಮಿತಿಗೆ, ಚೇಳೂರು ಹೋರಾಟ ಸಮಿತಿಗೆ, ಚೇಳೂರು ಹೋರಾಟ ಸಮಿತಿಗೆ ಇವಾಗ ಸಾರ್ವಜನಿಕರು ಬೇಕು ಹೋರಾಟ ಹೋರಾಟ, ಎಲ್ಲಿ ತನಕ ಹೋರಾಟ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಅಯ್ಯಯ್ಯೋ ಅಯ್ಯಯ್ಯೋ, ಏನಿವತ್ತು ಸ್ವಯಂ ಘೋಷಿತ ಬಂದು ಬೆಂಬಲ ಸೂಚಿಸಲು ಇಲ್ಲಿಗೆ ಬಂದಿರುವಂತಹ ಹರಿನಾಥ್ ರೆಡ್ಡಿ ಅವರೇ, ರಾಮಕೃಷ್ಣ ರೆಡ್ಡಿ ಅವರೇ, ನಾರಾಯಣ ಸ್ವಾಮಿ ಅವರೇ, ಜೆಪಿ ರೆಡ್ಡಿ ಅವರೇ, ವೆಂಕಟರಾಮ ರೆಡ್ಡಿ ಅವರೇ ಹಾಗೂ ಎಲ್ಲ ರೈತ ಸಂಘದ ಮತ್ತು ಎಲ್ಲಾ ಪಕ್ಷದ ಮುಖಂಡರೇ, ಸಾರ್ವಜನಿಕರೇ, ಇಷ್ಟೊತ್ತು ನಾರಾಯಣ ಸ್ವಾಮಣ್ಣ ಸಂಕ್ಷಿಪ್ತವಾಗಿ ಹೇಳಿದ್ರು. ಯಾರು ಬಲವಂತವಾಗಿ ಇವತ್ತೇನು ಬಂದ್ ಮಾಡ್ತಿಲ್ಲ, ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಎಲ್ಲ ಬುದ್ಧಿವಂತ ಜನ ಇದ್ದಾರೆ ಚೇಳೂರಲ್ಲಿ. ಚೇಳೂರಿಂದ 4-5 ಕಿಲೋಮೀಟರ್ ದೂರದಲ್ಲಿ ಎಲ್ಲ ಒಂದು ಆಡಳಿತ ಅಧಿಕಾರಿಗೆ ಒಂದು ಆಫೀಸ್ಗಳು ಮಾಡಿದ್ರೆ ಎಷ್ಟು ಕಷ್ಟ ಆಗ್ತದೆ ಅಂತ ಅವರೆಲ್ಲರಿಗೂ ಕೂಡ ಗೊತ್ತು. ಆ ವಿಚಾರವಾಗಿ ಅವರೇ ಕೂಡ ಸ್ವಯಂ ಘೋಷಿತ ಬಂದ್ ಮಾಡಿರ್ತಾರೆ. ಬಂಧುಗಳೇ, ಏನಿವತ್ತು ನಾವೆಲ್ಲ ಕೂಡ ಸೇರಿದ್ದೀವಿ. ಅವರವರ ಸ್ವಇಚ್ಛೆಯಿಂದ ಬಂದಿರೋರು, ಯಾರು ಬಲವಂತವಾಗಿ ಬಂದಿಲ್ಲ, ಏನು ಮಾಡಿಲ್ಲ. ಈ ಒಂದು 13ನೇ ತಾರೀಕು ಕೂಡ ಬೃಹತ್ ಪ್ರತಿಭಟನೆ ಮತ್ತು ದಂಡಾಧಿಕಾರಿಗಳು ಮೆಮೊರಾಂಡಮ್ ಮಾಡುವ ಕಾರ್ಯಕ್ರಮ ಕೂಡ ಇರ್ತದೆ ಅಂತ ಈ ಮೊದಲೇ ಕೂಡ ತಿಳಿಸಿರ್ತಾರೆ. ಅದಕ್ಕೆಲ್ಲ ಕೂಡ ನಾವೆಲ್ಲ ಒಗ್ಗಟ್ಟಾಗಿರೋಣ. ಏನು ಗರಿಗರೆಡ್ಡಿಪಾಳ್ಯ ಸರ್ವೆ ನಂಬರ್ ಅಲ್ಲಿ ಏನು ಪಂಚಾಯಿತಿ ಅಭಿವೃದ್ಧಿ, ಇವ ತಾಲೂಕು ಅಭಿವೃದ್ಧಿ ಒಂದು ಆಡಳಿತವನ್ನು ಅಲ್ಲೇ ಘೋಷಿಸಬೇಕು ಅಂತ ಕೂಡ ನಾವೆಲ್ಲ ಅವತ್ತು ದೃಢವಾಗಿ ಒಂದು ನಿರ್ಧಾರ ಮಾಡಿ ಜಿಲ್ಲಾಧಿಕಾರಿಗಳಿಗಿರ್ಬೋದು, ತಾಲೂಕು ಅಧಿಕಾರಿಗಳಿಗಿರ್ಬೋದು, ಉಸ್ತುವಾರಿ ಮಿನಿಸ್ಟರ್ಗಳಿಗಿರ್ಬೋದು, ಎಲ್ರಿಗೂ ಕೂಡ ಮೆಮೊರಾಂಡಮ್ ಕೊಡುವ ಮುಖಾಂತರ ನಾವೆಲ್ಲ ಕೂಡ ಸಂಪೂರ್ಣ ಸಹಕಾರ ಕೊಡೋಣ ಅಂತ ಹೇಳ್ತಾ, ಈ ಬಂದ್ಗೆ ತಾವೆಲ್ಲರೂ ಕೂಡ ಸಹಕರಿಸಿದ್ದೀರಾ. ಎಲ್ಲ ವರ್ತಕರಾಗಲಿ, ಎಲ್ಲ ಒಂದು ಚೇಳೂರು ಸಾರ್ವಜನಿಕರಾಗಲಿ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಹೋರಾಟ ಸಮಿತಿ. ಬಂದ್ ಮಾಡಿರೋದು ನಮಗೆ ಚೇಳೂರಿನಿಂದ ಬಹಳ ಏನು ನಮ್ಗೆ ಅನಾನುಕೂಲಗಳಾಗಿದೆಯೋ ಅದರ ವಿರುದ್ಧವಾಗಿ ನಾವು ಇವತ್ತು ಬಂದ್ ಮಾಡಿಸಿದ್ದೀವಿ. ಈ ಬಂದ್ಗೆ ಇಡೀ ಚೇಳೂರಿನ ಸಾರ್ವಜನಿಕರು, ವ್ಯಾಪಾರಸ್ಥರು, ವರ್ತಕರು, ಎಲ್ಲ ಪಕ್ಷಗಳ ಮುಖಂಡರುಗಳು ಇದರಲ್ಲಿ ಒಂದು ಸಹಕಾರ ಕೊಟ್ಟು ಈ ಒಂದು ಬಂದನ್ನು ಯಶಸ್ವಿ ಮಾಡಿದ್ದಾರೆ. ಯಾಕೆ ಇವತ್ತು ಇಲ್ಲಿಂದ ಹುಲಗಲ್ ಕ್ರಾಸ್ಗೆ ನಾವು 7-8 ಕಿಲೋಮೀಟರ್ ಹೋಗಕ್ಕೂ ಬರೋಕ್ ಆಗೋದಿಲ್ಲ. ಈ ಕಡೆ ಚೇಳೂರು ಪಟ್ಟಣ ಇಲ್ಲಿದ್ದು ಎಲ್ಲೋ 8 ಕಿಲೋಮೀಟರ್ ಆಚೆ ಆದ್ರೆ ಇದು ನಾಳೆ ಬೆಳಗ್ಗೆ ಚೇಳೂರು ಅಂತ ಹೆಸರು ಇರೋದೇ ಇಲ್ಲ. ಯಾಕಂತಂದ್ರೆ ಇಲ್ಲಿಂದ ನಾವು ಬದಲಾವಣೆ ಆಗಿ ಅಲ್ಲೇ ಹೋಗಿ ಎಲ್ಲ ಮನೆಗಳನ್ನು, ಕಟ್ಟಡಗಳನ್ನು ನಿರ್ಮಾಣ ಮಾಡುವಂತ ಹಂತ ತಲುಪ್ತದೆ. ಅವತ್ತು ಚೇಳೂರು, ಹಳೆ ಚೇಳೂರು ಒಂದು, ಹೊಸ ಚೇಳೂರು ಒಂದು ಆಗಬಾರ್ದು. ಚೇಳೂರಾಗೆ ಇರಬೇಕು. ಚೇಳೂರು ಪಟ್ಟಣ ಪಂಚಾಯತಿಯಾಗಿ ಇವಾಗ ಮಾರ್ಪಾಡು ಮಾಡಕ್ಕೆ ಎಲ್ಲ ರೆಡಿ ಆಗಿದೆ. ಪಟ್ಟಣ ಪಂಚಾಯತ್ ಘೋಷಣೆ ಆದ್ಮೇಲೆ ನಮ್ಗೆ ಇಲ್ಲೇ ಕೂಗಳಿತ ದೂರದಲ್ಲಿರುವಂತಹ ಗರಿಗರೆಡ್ಡಿಪಾಳ್ಯ ಪಕ್ಕದಲ್ಲಿ ಸರ್ವೆ ನಂಬರ್ 53ರಲ್ಲಿ 56 ಎಕರೆ ಇದೆ, 47ರಲ್ಲಿ 9 ಎಕರೆ ಇದೆ, 39ರಲ್ಲಿ 35 ಎಕರೆ ಇದೆ. ಸುಮಾರು 100 ಎಕರೆ ಇಲ್ಲಿ ಇಟ್ಕೊಂಡು ಎಲ್ಲೋ ಹೋಗಿ 8 ಕಿಲೋಮೀಟರ್ ನಾವು ಇಲ್ಲಿಂದ ಆಟೋ ಹತ್ತಿ ಅಲ್ಲಿ ಹೋಗೋಕೆ 100 ರೂಪಾಯಿ ಬೇಕು. ಅಲ್ಲಿಂದ ನಮ್ ಕೆಲಸ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬರೋಕೆ 100 ರೂಪಾಯಿ ಬೇಕು. ನಾವು ಅಂತ ಶ್ರೀಮಂತ ಪ್ರದೇಶದಲ್ಲಿ ಹುಟ್ಟಿಲ್ಲ. ನಾವು ಆಂಧ್ರದ ಗಡಿ ಭಾಗದಲ್ಲಿ ಹೊಂದ್ಕೊಂಡಿರುವಂತ, ನಾವು ಆಂಧ್ರ ಗಡಿ ಭಾಗದಲ್ಲಿ ಹುಟ್ಟಿರುವಂತ ನಾವು ತುಂಬಾ ಕಷ್ಟದಲ್ಲಿದ್ದೀವಿ. ನಮ್ಗೆ ಯಾವುದು ನದಿ ನಾಲೆಗಳಿಲ್ಲ, ನಮ್ಗೆ ನೀರಾವರಿಗಳೇ ಇಲ್ಲ. ಅಂತ ಇದರಲ್ಲಿ ನಾವು ಏನೋ ಹನಿ ನೀರಾವರಿ ಪದ್ಧತಿನಲ್ಲಿ
ಕೆಲವು ಕುಟುಂಬಗಳು ಇವತ್ತು ವ್ಯವಸಾಯನೇ ಬಿಟ್ಬಿಟ್ಟಿದೆ. ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರಿರುವಂತವ್ರು ಇವತ್ತು ಬೆಳೆ ಇಟ್ಕೊಂಡು ಬೆಳೆ ಬೆಳೆದುಕೊಂಡು ಇವತ್ತು ನಾವು ಈ ತಾಲೂಕಿನ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಂದ ಈ ತಾಲೂಕನ್ನು ಪಡೆದಿದ್ದೀವಿ. ಇವತ್ತು ಎಲ್ಲ ಪಕ್ಷದ ರೈತ ಮುಖಂಡರುಗಳು ಇದಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಇದು ಒಳ್ಳೆ ಪಟ್ಟಣ ಆಗಬೇಕು ಅನ್ನೋದು ಎಲ್ಲರ ಗಮನದಲ್ಲೂ ಇದೆ. ಈ ಒಂದು ಸಂದೇಶ ಸನ್ಮಾನ್ಯ ನಮ್ಮ ಶಾಸಕರ ಗಮನಕ್ಕೆ ತರಕ್ಕೋಸ್ಕರ ನಾವು ಈ ಒಂದು ಬಂದನ್ನು ಮಾಡಿದ್ದೀವಿ. ಸನ್ಮಾನ್ಯ ಶಾಸಕರು ಇದನ್ನು ಗಮನ ಹರಿಸಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು, ಸಾರ್ವಜನಿಕರು ಪಟ್ಟಣ ಪಂಚಾಯಿತಿ ಆದ್ಮೇಲೆ ಇಲ್ಲಿ ಹತ್ರದಲ್ಲಿರುವಂತಹ ತಾಲೂಕು ಕಚೇರಿ 53ರಲ್ಲಿ 56 ಎಕರೆ ಇದೆ. ಇದನ್ನು ಒಂದು ಫೆನ್ಸಿಂಗ್ ಹಾಕಿ ಇದರಲ್ಲಿ ಮುಂದೆ ಸಾರ್ವಜನಿಕರಿಗೆ ಅದನ್ನ ಮೀಸಲಿಡಬೇಕು. ಇದರಲ್ಲಿ ಎಲ್ಲ ಕಟ್ಟಡಗಳು ಕಟ್ಟಬೇಕು. ಅದು ಶಾಲಾ ಕಾಲೇಜ್ ಇರ್ಬೋದು, ಕೋರ್ಟ್ ಇರ್ಬೋದು, ಒಂದು ಆಸ್ಪತ್ರೆ ಇರ್ಬೋದು, ಕಂದಾಯ ಗುಚ್ಚ ಸಮುದಾಯ ಭವನ ಇರ್ಬೋದು. ಈ ತರ ಎಲ್ಲ ಸಾರ್ವಜನಿಕರಿಗೆ ಇವತ್ತು ಸರ್ಕಾರದ ಇಲಾಖೆಗಳೇನಿದೆಯೋ ಎಲ್ಲ ಒಂದೇ ಕಡೆನೆ ಸಿಗಬೇಕಂತದ್ದು ಬಿಟ್ಟು ಈ ಒಂದು ಉದ್ದೇಶ. ಇಲ್ಲಿ ಇರುವಂತಹ ಕೆಇಬಿ ಕಚೇರಿಯನ್ನು ಪುಲ್ಗಲ್ ಕ್ರಾಸ್ಗೆ ನೀವು ಶಿಫ್ಟ್ ಮಾಡಿ ಬದಲಾಯಿಸಿ. ಇಲ್ಲಿ 6 ಎಕರೆ ಇದೆ. ಇದನ್ನು ಕೆಎಸ್ಆರ್ಟಿಸಿ ಸರ್ಕಾರಿ ಬಸ್ ನಿಲ್ದಾಣ ಮಾಡ್ರಿ. ಸರ್ಕಾರಿ ಬಸ್ ನಿಲ್ದಾಣ ಮಾಡಿ ಸುತ್ತಲೂ ಅಂಗಡಿ ಮುಂಗಟ್ಟುಗಳು ಕಟ್ಟಿದ್ರೆ ಇವತ್ತು ಬಡಬಗರು ಇವತ್ತು ಈ ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲ ಅಲ್ಲೇ ವ್ಯಾಪಾರ ಮಾಡ್ಕೋಬಹುದು. ಸಣ್ಣ ಪುಟ್ಟ ಟೈಲರ್ಗಳು ಅಲ್ಲೇನೆ ಇರಬಹುದು. ಸಣ್ಣ ಪುಟ್ಟ ಬಟ್ಟೆ ವ್ಯಾಪಾರಸ್ಥರು ಅಲ್ಲೇ ಸುತ್ತಲೂ ಅಂಗಡಿಗಳನ್ನ ಕಟ್ಟಿದ್ರೆ ಅಲ್ಲೇನೆ ಜೀವನ ಮಾಡಬಹುದು. ಪಟ್ಟಣದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳಾಗದಂತೆ ಸಾರ್ವಜನಿಕರು ಓಡಾಡುವ ಮುಖ್ಯ ರಸ್ತೆಯನ್ನು ಕ್ಲೀನಾಗಿ ಸರಾಗವಾಗಿ ಎಲ್ಲ ಓಡಾಡಬಹುದು ಅಂತಂದು ಬಿಟ್ಟು ಈ ತರ ಉದ್ದೇಶ ಇಟ್ಟುಕೊಂಡು ಸನ್ಮಾನ್ಯ ಶಾಸಕರಾಗಿರ್ಬೋದು, ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನೊಂದು ಮನವಿ ಮಾಡ್ತೀನಿ. ಇವತ್ತು 6ನೇ ತಾರೀಕು ತಮ್ಮ ಗಮನಕ್ಕೆಲ್ಲ ತಂದಿದ್ದೀವಿ. 53ರಲ್ಲಿ ಎಷ್ಟು ಜಾಗ ಇದೆ, ಯಾವ್ಯಾವ ಎಲ್ಲೆಲ್ಲಿ ಇರಬೇಕು, ಇವೆಲ್ಲ ಆಗಿದೆ. ತಮ್ಮ ಗಮನಕ್ಕೆ ಮತ್ತೊಂದು ಸತಿ ನಾನು ಬಯಸೋದೇನೆಂದ್ರೆ ಇವತ್ತು ಈ ಒಂದು ಪಟ್ಟಣ ಬಂದ್ ಆಗಿದೆ. ಸ್ವಇಚ್ಛೆಯಿಂದ ಬಂದ್ ಮಾಡಿದ್ದಾರೆ ವಿನಃ ಯಾವುದೇ ನಾವು ಅವ್ರ ಮೇಲೆ ಒತ್ತಡ ಏರಿ ನಾವು ಬಂದ್ ಮಾಡಿಸಿಲ್ಲ. ಇವಾಗನೂ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಮುಂದೆ ಇದರ ಅಭಿವೃದ್ಧಿ ಕಡೆ ತಾವು ಗಮನ ಹರಿಸಬೇಕು. ತಾವು ಬರೋವರೆಗೂ ನಾವು ದಿನಾಂಕವನ್ನು 13ನೇ ತಾರೀಕು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಪ್ರತಿಭಟನೆಯನ್ನು ನಾವು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಪ್ರತಿಭಟನೆ ಮಾಡೋದ್ರ ಮುಖಾಂತರ ಸಾಧ್ಯವಾದ್ರೆ ತಾವೇ ಬಂದು ಖುದ್ದು ನಮ್ಮ ಮನವಿಯನ್ನ ಆಲಿಸಬೇಕು ಅಂತ ನಾನು ಈ ಮುಖಾಂತರ ನಿಮ್ಗೆ ಸಂದೇಶ ಕಳಿಸ್ತಾ ಇದ್ದೀವಿ. ತಾವೇನಾದ್ರೂ 13ನೇ ತಾರೀಕು ಬರಲಿಲ್ಲ ಅಂತಂದ್ರೆ ನಮ್ಮ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ 14-15 ಬಿಟ್ಟು ಮತ್ತೆ ನಾವು ಒಂದು ದಿನಾಂಕವನ್ನು ನಿಗದಿಪಡಿಸಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡಕ್ಕೆ ಈ ಒಂದು ಮುಖಾಂತರ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಎಲ್ರಿಗೂ ಸಾರ್ವಜನಿಕರಲ್ಲಿ ನಾನು ಕೈ ಮುಗಿದು ಈ ಒಂದು ಶಾಂತಿಯುತವಾಗಿ ನಮ್ಮ ಹೋರಾಟವನ್ನು ಮುಂದುವರಿಸೋಣ. ನಾವು ಯಾವುದೇ ಜಾತಿ ಪರವಾಗಿ ಅಲ್ಲ, ಪಕ್ಷದ ಪರವಾಗಿ ಅಲ್ಲ, ನಾವು ಯಾವುದೇ ವೈಯಕ್ತಿಕವಾದಂತಹ ಒಂದು ಉದ್ದೇಶನೂ ಅಲ್ಲ. ಇಡೀ ಈ ಒಂದು ಚೇಳೂರು ತಾಲೂಕಿನ ಸಾರ್ವಜನಿಕರ ಉಪಯೋಗಕ್ಕಾಗಿ ನಾವು ಈ ಒಂದು ಹೋರಾಟ ನಂಬಿಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ನನ್ನ ಮಾತು. ಅನುಕೂಲ ಎಲ್ಲಿದೆ ಅದನ್ನ ಅದು ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಬೇಡಿಕೊಳ್ತಾ ಈ 4 ಮಾತುಗಳನ್ನು ನಿಮಗೆ ಎಚ್ಚರಿಕೆ ಆದರೂ ಆಗಬಹುದು, ನನ್ನ ಪ್ರಾರ್ಥನೆಯೂ ಆಗಬಹುದು. ಆಸ್ ಎ ಪಬ್ಲಿಕ್ ಮ್ಯಾನ್ ಇನ್ ದ ಚೇಳೂರು ಪಂಚಾಯತ್ ನಾನು ಒಬ್ಬ ಸಾರ್ವಜನಿಕನಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾನು ಜೈ ಹಿಂದ್, ಜೈ ಕರ್ನಾಟಕ. बोलो भारत माता के, ಚೇಳೂರು ಹೋರಾಟ ಸಮಿತಿಗೆ, ಚೇಳೂರು ಹೋರಾಟ ಸಮಿತಿಗೆ. ಈ ದಿನ ಹೋಗ್ಲಿ ಹೋರಾಟ ಎಲ್ಲಿ